ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಡಿಶ್ನ ನಾನು ನಿಮಗೆ ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ಮಾಮೂಲಿಯಾಗಿ ನೀವು ಮನೆಯಲ್ಲಿ ಇನ್ಸ್ಟೆಂಟಾಗಿ ಪುಳಿಯೋಗರೆನ ನೀವು ಮಾಡ್ತಾನೆ ಇರ್ತೀರಿ. ನಾನು ಇವತ್ತು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾವಿಟ್ಟಿರೋ ಹೆಸರು ಏನಪ್ಪ ಅಂತಂದರೆ, ಈಗ ಪುಳಿಯೋಗರೆಗೆ ಮದುವೆ ಹೆಣ್ಣು ಥರ ಅಲಂಕಾರ ಮಾಡಿ ಅದನ್ನು ಯಾವ ಥರ ಮಾಡಿ ಟೇಸ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಒಲೆ ಮೇಲೆ ಬಾಣಲಿ ಇಟ್ಟೇನಿ. ಅದಕ್ಕೆ ಒಂದು 5 ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕ್ಕೊಂಡು, ಅದು ಆಯಿಲ್ ಕಾದಾದ್ಮೇಲೆ ಈ ಒಂದು ರೆಸಿಪಿನ ರೀ ಲೋ ಫ್ಲೇಮ್ನಾಗ ನಾವು ಮಾಡ್ಕೋಬೇಕು. ಆಯಿಲ್ ಕಾದಾದ್ಮೇಲೆ ನೋಡ್ರಿ, ಒಂದು 2 ಸ್ಪೂನಿನಷ್ಟು ನಾನು ಶೇಂಗಾ ಬೀಜ ಹಾಕ್ಯಂತ ಇದ್ದೀನಿ. ಇದಾದಮೇಲೆ ಇದನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಯಾಕಂತಂದ್ರೆ ಶೇಂಗಾ ಬೀಜ ಬೇಗ ಸ್ವಲ್ಪ ಫ್ರೈ ಆಗಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ಇದು ಶೇಂಗಾ ಬೀಜ ಹಾಕಿ ಆಗಿನ ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ನೋಡ್ರಿ, ಒಂದು ಅರ್ಧ ಸ್ಪೂನಿನಷ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಮತ್ತು ಒಂದು ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ. ಇದಾದಮೇಲೆ ಇವು ಮೂರನ್ನು ಒಂದು ಅರ್ಧ ನಿಮಿಷದಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಂಗೆ ಘಮ ಸ್ಮೆಲ್ ಬರ್ತಾ ಇರ್ತೈತಿ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜದ್ದು. ಅಷ್ಟು ಸೂಪರ್ ಆಗ್ತೈತಿ ಇದು. ಆಮೇಲೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇದಕ್ಕೆ ನಾನು ಏನು ಹಾಕ್ತೇನಪ್ಪ ಅಂತಂದರೆ, ಒಂದು ಸ್ವಲ್ಪ ಸಾಸಿವೆ. ಈ ಸಾಸಿವೆನ ಚಟ ಅಂತ ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು. ನಾನು ಜಾಸ್ತಿ ಸ್ವಲ್ಪ ಕರಿಬೇವನ್ನ ಒಣಗಿಸೇ ಇಟ್ಕೊಂಡಿರ್ತೇನೆ ರೀ. ಯಾಕಂತಂದ್ರೆ ಹಸಿ ಕರಿಬೇವನ್ನ ನಾನು ಮಸಾಲೆ ಮಾಡಬೇಕಾದ್ರೆ, ಈ ಥರ ಗ್ರೈಂಡ್ ಮಾಡ್ಬೇಕಾದ್ರೆ ಅಷ್ಟೇ ನಾನು ಹಾಕೋದು. ಇನ್ನೆಲ್ಲದನ್ನು ನಾನು ಕರಿಬೇವನ್ನ ಒಣಗಿಸಿ ಇಟ್ಕೊಂಡಿರ್ತೀನಿ. ಯಾಕಂತಂದ್ರೆ ಒಗ್ಗರಣೆಯಲ್ಲಿ ನಾವು ಇಡೇ ಕರಿಬೇವು ಹಾಕಿದ್ದೀವಪ್ಪ ಅಂತಂದ್ರೆ ಮಕ್ಕಳು ತೆಗೆದು ಸೈಡಿಗೆ ಇಟ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಒಣ ಕರಿಬೇವನ್ನ ಈ ಥರ ಕೈಲೇ ತಿಕ್ಕಿ ಹಾಕಿಬಿಡ್ತೀನಿ. ಕರಿಬೇವು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಆ ಕಾರಣಕ್ಕೋಸ್ಕರ ಮಕ್ಕಳು ಈ ರೀತಿನಾದರೂ ತಿನ್ನಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಕರಿಬೇವನ್ನ ಈ ಥರ ಸ್ಮ್ಯಾಶ್ ಮಾಡಿ ಕೈಯಲ್ಲಿ ಹಾಕ್ತೇನೆ ನೋಡ್ರಿ. ಅದಾದಮೇಲೆ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡೇನಿ. ಆಮೇಲೆ ಒಂದು 1/4 ಸ್ಪೂನಿನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡೇನಿ. ಇದೆಲ್ಲದನ್ನು ಹಾಕ್ಕೊಂಡು ನಾನು ಲೋ ಫ್ಲೇಮಲ್ಲೇ ಇದನ್ನ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಎಲ್ಲ ಸೀದು ಹೋಗಿಬಿಡ್ತೈತಿ. ಈಗ ನೆಕ್ಸ್ಟ್ ನೋಡ್ರಿ, ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ನಾನು ಹಾಕ್ಕೊಂತ ಇದ್ದೀನಿ, ಒಂದು ಅರ್ಧ ಸ್ಪೂನಿನಷ್ಟು. ಈ ಒಂದು ಖಾರ ಪುಡಿ ಹಾಕೋ ಟೈಮಲ್ಲಿ ರೀ ಫ್ರೆಂಡ್ಸ್, ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟೇನಿ. ಯಾಕಂದ್ರೆ ಖಾರ ಪುಡಿ ಸೀದು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಫ್ಲೇಮ್ನ ಆಫ್ ಮಾಡ್ಕೊಂಡು ಖಾರ ಪುಡಿ, ಉಪ್ಪು, ಇದಿಷ್ಟನ್ನು. ಆಮೇಲೆ ನೆಕ್ಸ್ಟ್ ನಾನು ಇನ್ಸ್ಟೆಂಟಾಗಿ MTR ಪುಳಿಯೋಗರೆ ಪೌಡ್ರ್ ಅದನ್ನು ನಾನು ತಗೊಂಡೇನಿ. ನಾವು ಯಾವಾಗಲೂ ಪುಳಿಯೋಗರೆ ಮಾಡಿದ್ರೂ ಇದೇ ಥರ ಮಾಡ್ಕೊಂಡು ತಿಂತೇವ್ರಿ. ಯಾಕಂತಂದರೆ ಬರೀ ಪುಳಿಯೋಗರೆನ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಂಡು ರೈಸ್ ಕಲಿಸ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಅದು ನಮಗೆ ಇಷ್ಟನೂ ಆಗಲ್ಲ. ಹಾಗಾಗಿ ಈ ಒಂದು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರಿಗೆ ಈ ರೀತಿ ಮದುವೆ ಹೆಣ್ಣು ಥರ ಅಲಂಕಾರ ಮಾಡಿ ನಾವು ಇದನ್ನ ಮನೆಯಲ್ಲಿ ಮಾಡಿಕೊಡ್ತೀನಿ ನಾನು ಮಕ್ಕಳಿಗೆ. ಈ ಒಂದು ಕಾರಣಕ್ಕೋಸ್ಕರನ ನನ್ನ ಮಕ್ಕಳಿಗೆ ಪುಳಿಯೋಗರೆ ಅಂದ್ರೆ ಒನ್ ಆಫ್ ದ ಫೇವ್ರೇಟ್ ಇದು ಅಂತಲೇ ಹೇಳ್ಬೋದು ತಿಂಡಿ. ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಯಿತು, ಮನೆಯಲ್ಲಾಯಿತು. ಆಮೇಲೆ ನನ್ನ ಮಕ್ಕಳಿಗೆ ಏನಾದರೂ ಹುಷಾರಿಲ್ದಾಗಪ್ಪ ಅಂತಂದ್ರೆ ಮೇನ್ ಇದನ್ನ ನಾನು ಮಾಡಿ ತಿನ್ನಿಸೋದು. ಅಷ್ಟು ಟೇಸ್ಟಿಯಾಗಿರ್ತೈತಿ, ಬಾಯಿಗೆ ಅಷ್ಟೇ ರುಚಿ ಕೊಡ್ತೈತಿ ಇದು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇದೆಲ್ಲ ಪುಡಿನೂ ಹಾಕಿದ ಮೇಲೆ ಮತ್ತೆ ಫ್ಲೇಮ್ನ ಆನ್ ಮಾಡ್ಕೊಂಡು ನಾನು ಲೈಟಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನ ಒಂದು ಸ್ವಲ್ಪ 1 ನಿಮಿಷದಷ್ಟು ನಾನು ಫ್ರೈ ಮಾಡ್ಕೊತೀನಿ. ಯಾಕಂತಂದ್ರೆ ಖಾರ ಪುಡಿ ಅದೆಲ್ಲ ಹಾಕಿರ್ತೈತಲ್ಲ, ಆ ಖಾರ ಪುಡಿದು ಹಸಿ ಸ್ಮೆಲ್ ಹೋಗೋ ತನಕ ಒಂದು ನಿಮಿಷ ನಾನು ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ನೋಡ್ರಿ, ಫ್ಲೇಮ್ನ ನಾನು ಆಫ್ ಮಾಡ್ಕೊಂಡ್ಬಿಡ್ತೇನೆ ರೀ ಫ್ರೆಂಡ್ಸ್. ಇದು ನೀವು ಇದನ್ನು ಬಿಸಿ ಅನ್ನಕ್ಕಾದರೂ ನೀವು ಕಲಿಸ್ಕೋಬೋದು. ಆಮೇಲೆ ಉಳಿದಿರೋ ತಣ್ಣನ ಅನ್ನಕ್ಕಾದರೂ ನೀವು ಕಲಿಸ್ಕೋಬೋದು. ನಾನು ಬಿಸಿ ಅನ್ನ ಮಾಡಿದ್ದೆ, ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಕಟ್ಟೋದಿರ್ತೈತಿ ಅಂತ. ಆಮೇಲೆ ಅನ್ನನ ಒಂದು ಸ್ವಲ್ಪ ಹಾಕಿದ್ದೆ ರೀ ಫ್ರೆಂಡ್ಸ್. ನಾನು ಹಾಕಿದ್ರೆ ಅಂದರೆ ಅನ್ನ ಉದುರಾಗಿ ಚೆನ್ನಾಗಿ ಆಗ್ತೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ನೋಡಿರಿ, ಆ ಒಗ್ಗರಣೆಗೆ ಎಷ್ಟು ಹಿಡಿಸ್ತೈತಲ್ಲ ಅಷ್ಟನ್ನು ನಾನು ಸ್ವಲ್ಪನ ರೈಸ್ ಹಾಕ್ಕೊಂಡು ನಾನು ಕಲಿಸ್ಕೊತ ಇದ್ದೀನಿ.
ಅಯ್ಯೋ ಇದೇನಪ್ಪ ಈ ಥರ ಮದುವೆ ಹೆಣ್ಣು ಥರ ಅಲಂಕಾರ ಮಾಡೋದು ಅಂತ ಹೆಸರಿಟ್ಟಾರ ಅಂತ ಅನ್ಕೋಬೇಡ್ರಿ ಫ್ರೆಂಡ್ಸ್. ಯಾಕಂತಂದ್ರೆ ಈಗ ಮದುವೆ ಅಂತಂದ್ರೆ ವಿಶೇಷವಾಗಿ ನಾವು ಸ್ಪೆಷಲ್ಲಾಗಿ ಎಲ್ಲ ಅಲಂಕಾರಗಳು ಸಮಾರಂಭಗಳನ್ನು ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೇವಲ್ಲ, ಈಗ ಮದುವೆ ಹೆಣ್ಣಿಗೆ ನಾವು ಯಾವ ಥರ ಎಕ್ಸ್ಟ್ರಾ ಇದು ಹಾಕೋದು, ಮೊಗ್ಗಿನ ಜಡೆ ಹಾಕೋದು, ಮೇಕಪ್ ಎಕ್ಸ್ಟ್ರಾ ಮೇಕಪ್ಪು, ಆಮೇಲೆ ಜ್ಯುವೆಲರ್ಸು ಅದೆಲ್ಲ ಯಾವ ಥರ ಹಾಕ್ತಾವಲ್ಲ ಆ ಥರ ನಾನು ಈ ಒಂದು ಇನ್ಸ್ಟೆಂಟ್ ಪುಳಿಯೋಗರೆಗೆ ನಾನು ಈ ಒಂದು ಈಗೇನು ನಾನು ತೋರಿಸ್ಕೊಟ್ನಲ್ಲ ಅದೆಲ್ಲದನ್ನು ಆ್ಯಡ್ ಮಾಡಿ ನಾನು ಅದಕ್ಕೆ ಪುಳಿಯೋಗರೆಗೆ ಮದುವೆ ಮಾಡೋದು ಅಂತ ಕರಿತೀವಿ. ಇದು ಬಿಟ್ಟರೆ ಇನ್ನೇನು ಇಲ್ಲ. ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ಈ ಒಂದು ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಯಾಕಂತಂದ್ರೆ ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತೈತಿ. ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆಲ್ಲರಿಗೂ ಇಷ್ಟ ಆಗ್ತಾವೆ ಅನ್ನೋ ಒಂದು ನನ್ನ ಒಂದು ಭಾವನೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಪುಳಿಯೋಗರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದೈತಿ ಅಂತ. ಇದನ್ನು ನಾನು ಒಂದು 4 ಜನಕ್ಕೆ ಆಗೋ ಅಷ್ಟು ನಾನು ಮಾಡ್ಕೊಂಡೇನ್ರಿ ಫ್ರೆಂಡ್ಸ್. ಇದು ನೋಡಿರಿ ಹಾಗೆ ಇನ್ಸ್ಟೆಂಟಾಗಿ ಅದನ್ನು ಮಾಡ್ಕೊಂಡು ತಿನ್ನೋದಕ್ಕಿಂತ ಪುಳಿಯೋಗರೆನ ಈ ಥರ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂದರೆ ಸೂಪರಾಗಿರ್ತೈತಿ, ಮಕ್ಕಳು ಇಷ್ಟಪಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮನೇಲಿ ನೀವು ಇದನ್ನು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ.